ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬಣ ಬಡಿದಾಟ ನಡೀತಾ ಇರುವುದು ಎಲ್ಲರಿಗೂ ಗೊತ್ತಿದೆ. ಈ ಬಣ ಬಡಿದಾಟ ದೆಹಲಿವರೆಗೂ ತಲುಪಿದೆ. ಸಿಎಂ ಸಿದ್ದರಾಮಯ್ಯ ಬಣದ 25ಕ್ಕೂ ಅಧಿಕ ನಾಯಕರು ಈಗಾಗಲೇ ಅನೇಕ ಬಾರಿ ಶಾಸಕರಾಗಿರೋರನ್ನ ಅಧಿಕಾರದಿಂದ ಕೆಳಗಿಳಿಸಿ ಹೊಸಬರಿಗೆ ಅವಕಾಶವನ್ನ ನೀಡಿ ಅನ್ನುವಂತಹ ಮನವಿಯೊಂದಿಗೆ ದೆಹಲಿಗೆ ತೆರಳಿದ್ದಾರೆ. ಆದರೆ ಆಶ್ಚರ್ಯ ಏನಂದ್ರೆ, ಸಿದ್ದು ಬಣವನ್ನ ಹೈಕಮಾಂಡ್ ಕ್ಯಾರೆ ಮಾಡಿಲ್ಲ. ಹೈಕಮಾಂಡ್ ಈ ನಿಲುವಿಗೆ ಕಾರಣವೇನು? ಅಷ್ಟಕ್ಕೂ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರೋದೇನು? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ಟಿಬಿ ಜಯಚಂದ್ರ, ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಎಚ್.ಸಿ. ಬಾಲಕೃಷ್ಣ, ಕೆಎಂ ಶಿವಲಿಂಗೇಗೌಡ, ಶ್ರೀನಿವಾಸ್ ಮಾನೆ, ಪುಟ್ಟರಂಗಶೆಟ್ಟಿ ಮುಂತಾದ ನಾಯಕರು ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಹಿರಿಯ ನಾಯಕರೊಂದಿಗೆ ಚರ್ಚೆ ಮಾಡದೆ ಬೆಂಗಳೂರಿಗೆ ವಾಪಸ್ ಆಗಲ್ಲ ಅಂತ ಹೇಳಿ ಅಶೋಕ್ ಪಟ್ಟಣ್ ಖಡಕ್ ಆಗಿ ಹೇಳಿದ್ದಾರೆ. ವೀಕ್ಷಕರೇ, ಅಶೋಕ್ ಪಟ್ಟಣ್ ಇಷ್ಟು ಗುಡುಗಿದ್ರು ಕೂಡ ಹೈಕಮಾಂಡ್ ಮಾತ್ರ ಕ್ಯಾರೆ ಅಂತ ಇಲ್ಲ. ಸಿದ್ದು ಬಣವನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬೆಂಗಳೂರಲ್ಲೇ ಭೇಟಿ ಮಾಡಬಹುದಾಗಿತ್ತು. ಅಥವಾ ಕರ್ನಾಟಕದಿಂದ ತಮ್ಮದೇ ಪಕ್ಷದ ನಾಯಕರು ದೆಹಲಿಗೆ ಬಂದಿದ್ದಾರೆ, ಅವರ ಮನವಿ ಏನು ಅನ್ನೋದನ್ನ ಕೇಳುವ ಸಂಯಮವನ್ನಾದ್ರೂ ಹೈಕಮಾಂಡ್ ತೋರಿಸಬಹುದಾಗಿತ್ತು. ಆದರೆ ಇದ್ಯಾವುದನ್ನು ಮಾಡಿಲ್ಲ. ಇದು ಸಿಎಂ ಸಿದ್ದರಾಮಯ್ಯಗೆ ಹಾಗೂ ಅವರ ಬಣಕ್ಕೆ ಮಾಡಿದ ಅಗೌರವಲ್ಲದೆ ಮತ್ತಿನ್ನೇನು? ಸೊ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂಥ ಆಸೆಯಿಂದ ಡಿಕೆಶಿ ಹಾಗೂ ಡಿಕೆ ಬಣಕ್ಕೆ ಸೆಡ್ಡು ಹೊಡೆಯಲು ದೆಹಲಿವರೆಗೂ ಪ್ರಯಾಣ ಬೆಳೆಸಿದ್ದು ಸಿದ್ದು ಬಣಕ್ಕೆ ಈಗ ಮುಜುಗರ ಉಂಟಾಗಿದೆ. ಹೈಕಮಾಂಡ್ ನಡೆಯಿಂದ ಸ್ವತಃ ಸಿದ್ದರಾಮಯ್ಯನವರಿಗೆ ಶಾಕ್ ಆಗಿದೆ. ಒಟ್ಟಿನಲ್ಲಿ ಇವರೆಲ್ಲ ದೆಹಲಿಯಿಂದ ಯಾವಾಗ ವಾಪಸ್ ಆಗ್ತಾರೆ, ಹೈಕಮಾಂಡ್ ನಿರ್ಧಾರ ಏನು ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.